ಸತೀಶ್ ಅಂತ ಹೆಲ್ತ್ ಇನ್ಶೂರೆನ್ಸ್ ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಿ ನಾವು ಈಗ. ಸೊ ಇದು ಏನು ಅಂತಂತಂದರೆ ಈ ಸೋಷಿಯಲ್ ಅವೇರ್ನೆಸ್ಸು ಎಸ್ಪೆಷಲಿ ಆದಿತ್ಯ ಬಿರ್ಲಾ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂತಂದರೆ ಎವ್ರಿ ಡೇ ಯು ಆರ್ ಗೋಯಿಂಗ್ ಬೈ ವಾಕ್ ಅರ್ಲಿ ಮಾರ್ನಿಂಗ್ ಆರ್ ಈವ್ನಿಂಗ್ 10,000 ವಾಕ್ ನೀವು ಸ್ಟೆಪ್ಸ್ ಮಾಡ್ತಾ ಅಂತಂತಂದರೆ ಯುವರ್ ಪ್ರೀಮಿಯಮ್ ವಿಲ್ ಬಿ ವೇವ್ಡ್ ಫಾರ್ ನೆಕ್ಸ್ಟ್ ಇಯರ್. ಎವ್ರಿ ಟೈಮ್ you can every year continue for a walk for 10,000 steps, the premium will be waived. So every 5 lakhs additional for next year 10 lakhs. So these are up to 60 lakhs it goes on bonus they are giving. So this is the Aditya Birla health insurance for awareness of just humans, and term insurance also is there. So that is just they are giving one date of birth. I am sending one illustration. ನಾನು ಸುಚಿತ್ರಾ ಅಂತ, ಎಸ್ ಕ್ಯಾಂಪಿಂಗ್ ಎಂಪೋರಿಯಂ ಅಂತ ನಮ್ಮದು ಸ್ಟಾಲ್ ಹೆಸರು. ಇಲ್ಲಿ ನಾವು ಕೇರಳ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತೀವಿ. ಇದೆಲ್ಲ ನೆಟ್ಟಿಪಟ್ಟಂ ಅಂತ ಹೇಳ್ತಾರೆ. ನಮ್ಮ ಕೇರಳ ಹ್ಯಾಂಡಿಕ್ರಾಫ್ಟ್ಸಲ್ಲಿ ಮೇಯ್ನ್ ಆನೆಗೆ ಹಾಕ್ತಾರಲ್ಲ, ಅದನ್ನೇ ಅಲಂಕಾರ ವಸ್ತುವಾಗಿ ನಾವು ಮನೆಗಳಿಗೂ ಹಾಕ್ತೀವಿ. ಎಲ್ಲ ವಾಲ್ ಹ್ಯಾಂಗಿಂಗ್ಸ್ ಆಗಿ ಯೂಸ್ ಮಾಡ್ತೀವಿ. ಇದರಲ್ಲಿ ಇದು ಪಿಕಾಕ್ ಫೆದರಲ್ಲಿ ಮಾಡಿರೋದು, ಗೋಲ್ಡ್ ಸಿಲ್ವರ್ ಕಾಂಬಿನೇಷನಲ್ಲಿ. ಇದು 1.5 ಫೀಟ್ ಲೆಂತಲ್ಲಿ ಬರುತ್ತೆ. ಇದು ನಿಮಗೆ ಮ್ಯೂರಲ್ ಪೇಂಟಿಂಗು, ಇದು ಪ್ರಿಂಟಲ್ಲೂ ಬರುತ್ತೆ, ಒರಿಜಿನಲ್ ಪೇಂಟಿಂಗಲ್ಲೂ ಬರುತ್ತೆ. ಅದನ್ನು ಕೂಡ ಮಾಡಿದ್ದೀನಿ. ಇದು 1.5 ಫೀಟಲ್ಲಿ ಬರುತ್ತೆ. ಅದೇ ಥರ ನಮ್ಮಲ್ಲಿ ಫ್ಲವರ್ ಮ್ಯಾಟ್ಸ್ ಮಾಡ್ತೀವಿ. ಎಲ್ಲ ಥರ ಡಿಸೈನ್ಸು ಇದೆ, ಕಲರ್ಸಲ್ಲಿದೆ, ಕಸ್ಟಮೈಸ್ಡು. ಮೇಡ್ ಬೈ ಉಲ್ಲನ್ನ. ಇದು ಫರ್ರುಲ್ ಅಂತ ಮಾಡ್ತೀವಿ. ಫರ್ರುಲ್ಲು ಇಂಪೋರ್ಟೆಡ್ ಕ್ವಾಲಿಟಿ ಇದೆಲ್ಲ. ಯಾವ ಡಿಸೈನ್ ಕೇಳಿದ್ರು ಕಸ್ಟಮೈಸ್ ಮಾಡಿಕೊಡ್ತೀವಿ ನಿಮಗೆ. ವಿತಿನ್ ಫ್ಯೂ ಡೇಸಲ್ಲಿ ಆರ್ಡರ್ ತೊಗೊಳ್ತೀವಿ. ಅದೇ ಥರ ಇದು ಆರ್ಟಿಫಿಷಿಯಲ್ ಜಾಸ್ಮಿನ್. ಇದು ಫೋಮಲ್ಲಿ ಮಾಡೋದು. 3 to 4 ಇಯರ್ಸ್ ನಿಮಗೆ ಬಾಳಿಕೆ ಬರುತ್ತೆ. ಏನು ಮಾಡಿದ್ರು ಬ್ರಷ್ ಮಾಡಿದ್ರು ವಾಶ್ ಮಾಡ್ಬೋದು. ಇದು ನಮಗೆ ಮುಡ್ಕೊಳ್ಳೋಕ್ಕೂ ಇಟ್ಕೋಬೋದು, ಡೆಕೋರೇಷನ್ ಪರ್ಪಸ್ ಬೇಡ. ಆರ್ಟಿಫಿಷಿಯಲ್ ಫ್ಲವರು ಎಲ್ಲ ಥರ ಇದೆ. ಜಾಜಿ ಇದೆ, ಮರಳೆ ಇದೆ, ಮರಳೆ ಜಾಜಿ. ಅದೇ ಥರದ್ರಲ್ಲಿ ಕ್ಲಿಪ್ಸ್ಗಳೆಲ್ಲ ಇದೆ. ಈ ಡಾನ್ಸರ್ಸ್ ಎಲ್ಲ ಬ್ರೈಡಲ್ ಮೇಕಪ್ಗೆಲ್ಲ ಯೂಸ್ ಆಗ್ಬೋದಲ್ಲ, ಆಗುತ್ತೆ. ಈ ಮುಗಿನ ಜಡೆ ಹಾಕೋರಿಗೆಲ್ಲ ಇದು ಈ ಥರ ಯೂ ಕ್ಲಿಪ್ಸು ನೋಡಿ, ಚಿಕ್ಕ ಸ್ಟೋನ್ಸ್ದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾವ ಕಲರಲ್ಲಿ ಹೇಳ್ತೀರಾ, ಈಗ ನಿಮಗೆ ಸೀರೆ, ನಿಮಗೆ ಬ್ಲೂ ಕಲರಲ್ಲಿ ಸೀರೆಗೆ ಮ್ಯಾಚಿಂಗ್ ಬೇಕು ಅಂತ ಹೇಳಿದರೆ ಇದರಲ್ಲಿ ಬ್ಲೂ ಕಲರು ಮಾಡಿಕೊಡ್ತೀವಿ. ಸೊ ಇಲ್ಲಿದ್ದು ಸ್ಟಾಲ್ ಇವತ್ತು ಮಾರ್ನಿಂಗ್ 8 ಸ್ಟಾರ್ಟ್ ಆಗಿದೆ, ಈವ್ನಿಂಗ್ 6ಗೆ ಕ್ಲೋಸ್ ಆಗುತ್ತೆ. ನಮ್ಮದು ಇನ್ನೊಂದು ಸ್ಟಾಲು ಕೇರಳ ಸಮಾಜದಲ್ಲಿ ಹಾಕಿದ್ದೀವಿ. 3 ದಿನ ಓಣಂ ಎಕ್ಸ್ಪೋ ಅಂತ ಹಾಕಿದ್ದೀವಿ. ಕೇರಳ ಸಮಾಜ, ವಿಜಯನಗರ, ಫಸ್ಟ್ ಸ್ಟೇಜು, ಮೈಸೂರು. ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿದು ಎಕ್ಸ್ಪೋದಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಇನ್ನು ದೊಡ್ಡದೆಲ್ಲ ಇದೆ ಐಟಮ್ಸು. ನಾನು ನಿಮಗೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಳ್ತೀನಿ. ಸ್ವಸ್ತಿಕ್ ಸ್ಯಾರಿ ಹೌಸ್ ಅಂತ ಈ ಬ್ರ್ಯಾಂಡ್ ನೇಮಲ್ಲಿ ನಮ್ಮದು ಸ್ಯಾರೀಸನ್ನ ಸೇಲ್ ಮಾಡ್ತೀವಿ. ಹಾಗೆ ಸಿಲ್ಕ್ ಸ್ಯಾರೀಸಲ್ಲಿ ಚಿಟ್ಟೆಲ್ಲ ನಡೆಸ್ತಾ ಇದ್ದೀವಿ. ಪ್ರತಿ ತಿಂಗಳು ಚಿಟ್ಟೆ ಎಲ್ಲ ಇರುತ್ತೆ. 10 ತಿಂಗಳು ಚಿಟ್ಟೆ ಮಾಡಿದ್ರೆ 1 ತಿಂಗಳು ಬೋನಸ್ ಕೊಡ್ತೀವಿ. ಆ ರೀತಿ ನಡೆಯುತ್ತೆ. ರಾಮಕೃಷ್ಣ ನಗರದಲ್ಲಿದೆ. ಈಗ ಇದನ್ನು ಆರ್ಗನೈಸ್ ಮಾಡಿದ್ರೂ ಈ ಎಕ್ಸ್ಪೋನ ನಮ್ಮದು ಒಂದು ಸ್ಟಾಲ್ ಇರಲಿ ಅಂತ ಇಟ್ಟಿದ್ದೀವಿ. ಎಲ್ಲರಿಗೂ ಜನರಿಗೆ ಗೊತ್ತಾಗಲಿ ಅಂತ. ಆ್ಯಸ್ ಆ್ಯನ್ ಆರ್ಗನೈಸರ್ ಚೆನ್ನಾಗಿ ಬರ್ತಾ ಇದೆ. ಫುಡ್ಗೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ. ಫುಡ್ ದಿನ ಬೇಕಲ್ವಾ. ಕಲೆಕ್ಟ್ ಮಾಡಿದ್ದೀನಿ, ಒಳ್ಳೊಳ್ಳೆ ಒಪಿನಿಯನ್ಸ್ ಹೇಳಿದ್ದಾರೆ. ಫುಡ್ಡಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವರು ಹೋಮ್ ಮೇಡ್ ವೆರೈಟೀಸ್ ಇದೆ. ಹೌದು, ಹೋಮ್ ಮೇಡ್ ಟೇಸ್ಟ್ ಇದೆ. ಹಾಗಾಗಿ ಫುಡ್ಗೆ ಜಾಸ್ತಿ ಇದೆ. ಇನ್ನು ತುಂಬ ಈಗ ಜಾಸ್ತಿ ಆಗ್ತಾ ಇದೆ. ಬೆಳಿಗ್ಗೆಯಿಂದ ತುಂಬ ಕಡಿಮೆ ಇತ್ತು. ಸಂಡೇ ಅಲ್ಲ, ಸ್ವಲ್ಪ ಲೇಟು. ಇವೆರಡು ಅಡ್ಜಸ್ಟೆಂಟ್ ಇದೆ. ಪಾರ್ಟ್ ಆಫ್ ದಿ ಕ್ರೌಡ್ ವುಡ್ ಹ್ಯಾವ್ ಬೀನ್. ಎಸ್ ಎಕ್ಸಾಕ್ಟ್ಲಿ. ಈವ್ನಿಂಗ್ವರೆಗೂ 6 o'clock ಇರುತ್ತೆ. ಇನ್ನೂ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲರೂ ಸೇಲ್ ಆಗ್ತಾ ಇದೆ. ಸಂಕೇತಿ ಸಂಭ್ರಮ ಹಾಗೆ ಸ್ಫೂರ್ತಿ ಸೌರಭದಲ್ಲಿ ನಿಮ್ಮ ಕವರೇಜನ್ನು ನೋಡಿದ್ದೀನಿ ಮೇಡಮ್. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನಮ್ಮ ಇದಕ್ಕೂ ಶಾಪಿಂಗ್ ಎಕ್ಸ್ಪೋಗೂ ಬಂದಿದ್ದೀರಾ. ಅದರಿಂದ ಇನ್ನೂ ಜಾಸ್ತಿ ಒಂದು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ವ್ಯೂಸ್ ಬರಲಿ, ನಿಮ್ಮಿಂದ ನಮಗೂ ಅನುಕೂಲ ಆಗುತ್ತೆ.
ಎಷ್ಟು ಜನ ಬಂದ್ರೂ ನಮ್ಗೆ ಖುಷಿ ಆಗುತ್ತೆ. ನಾವು ಇದು ಮಾಡಿಕೊಡ್ತೀವಿ, ನಮ್ಮ ಇದರಿಂದ ಸ್ಟಾಲ್ ಆರ್ಗನೈಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಮಾಡಿಕೊಡ್ತೀವಿ. ಬರಲಿ, ಎಷ್ಟು ಜನ ಬೇಕಾದರೂ ಬರಲಿ ಕಣಪ್ಪ. ಆಲ್ ದ ವೆರಿ ಬೆಸ್ಟ್. ಓಕೆ, ನೀವು ಬಂದಿರೋದು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. Each and hanging, and this is towel, paper ಎಲ್ಲನೂ ಇದು ಮಾಡ್ಬೋದು ಸ್ಟ್ಯಾಂಡು. ದಿಸ್ ಇಸ್ ಆಲ್ಸೋ ಗುಡ್ ವಿಶ್. ಇದು ಚೈನ್, ಕೀ ಚೈನ್ಗಾದರೂ ಯೂಸ್ ಮಾಡ್ಕೋಬೋದು. ಗುಡ್ ವಿಶ್. ಹಾಯ್, ನಾನು ಸುನೀತಾ, ಇಲ್ಲೇ ಎಚ್ಪುರಕಲ್ಲಿದ್ದೀನಿ. ನಾನು 7 ಇಯರ್ಸಿಂದ ಈ ಮೋದಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಇಕೋ ಫ್ರೆಂಡ್ಲಿ, ಬಯೋಡಿಗ್ರೇಡಬಲ್. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಭಾಗ್ಯ ಅಂತ. ನಾವು ಕಿಚನ್ನ ಮಾಡ್ತಾ ಇದ್ದೀವಿ. ಇದು ಮಲ್ನಾಡ್ ಸ್ಪೆಷಲ್ ಪಯ್ಯಪ್ಳ ಅಂತ. ಈ ಥರ ಚಾಕ್ಲೇಟ್ ಡಿಸೈನ್, ಬಿಸ್ಕೆಟ್ ಡಿಸೈನ್, ಜಾಸ್ಮಿನ್ ನೋಟು, ಶಿವನ್ ಕಣ್ಣು, ಈ ಥರದ ಹೊಸ ಥರ ಡಿಸೈನ್ಸ್ಗಳು ಮಾಡ್ತಾ ಇದ್ದೀವಿ. ನಿಮಗೆ ಯಾವ ರೀತಿ ಬೇಕು ಅಂದರೆ ಕಸ್ಟಮೈಸಬಲ್ ಆಗಿ ಮಾಡಿಕೊಡ್ತೀವಿ. ನೆಕ್ಸ್ಟ್ ಪ್ರತಿ ನಾನು ವಿಜಯನಗರ 4th ಸ್ಟೇಜಿಂದ ಬರ್ತಿರೋದು. ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಸ್ಟಾಲ್ ಇಟ್ಟಿರೋದು. ಎಲ್ಲ ಆ್ಯಂಟಿ ಟಾನಿಷ್ ಜ್ಯುವೆಲರೀಸ್ ಮಾತ್ರ ಇಡೋದು. ಆಮೇಲೆ ನಿಮ್ಗೆ ಅಷ್ಟು ಬೇಕು, ಇನ್ನೂ ಸೆಟ್ಸ್ ಬೇಕು ಅಂತ ಇದ್ದರೆ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ಮೇಘ ವಿಶ್ವನಾಥ್ ಅಂತ. ನಂದು ಆನ್ಲೈನ್ ಬಿಸ್ನೆಸ್ಸು ಇದೆ, ಸ್ಯಾರಿ ಬಿಸ್ನೆಸ್ ಇದೆ, ಕೈಯಲ್ಲಿ ಮಾಡ್ತೀನಿ, ಬ್ಯಾಂಗಲ್ಸ್ ಮಾಡ್ತೀನಿ, ಇಯರಿಂಗ್ಸ್ ಮಾಡ್ತೀನಿ, ಈ ಥರ ನೆಕ್ಲೆಸ್ ಮಾಡ್ತೀನಿ, ಸ್ಯಾರಿ ಬ್ಲೌಸ್ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಸ್ಟಾಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಥ್ಯಾಂಕ್ ಯು ಚೇತನ ಫಾರ್ ಆರ್ಗನೈಸಿಂಗ್ ಸಚ್ ಅ ವಂಡರ್ಫುಲ್ ಇವೆಂಟ್. ಮತ್ತೆ ಕೊಂಡಪಲ್ಲಿ ಟಾಯ್ಸ್ ಕೂಡ ಇಟ್ಟಿದ್ದೀವಿ. ಇದು ತಿರುಪತಿನಲ್ಲಿ ಮಾಡಿಸುವಂಥದ್ದು ಪಟ್ಟದ ಬೊಂಬೆ ಮತ್ತು ಶ್ರೀನಿವಾಸ ಪದ್ಮಾವತಿ ಹಾಗೆ ಕೆತ್ತಿರೋದು. ಇದು ಅಲಂಕಾರ ಮಾಡಿರೋದು. ಸೊ ಈ ಥರ ಡಾಲ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಇಟ್ಟಿದ್ದೀರಾ, ನಿಮ್ಮ ಅಭಿಪ್ರಾಯ ಹೇಳಿ ಅದ್ರ ಬಗ್ಗೆ. ನಮಸ್ತೆ, ನನ್ನ ಹೆಸರು ಶ್ರೀನಾಥ್ ಅಂತ. ನಾವು ಉಡುಪಿ ರುಚಿಯಿಂದ ಒಂದು ಸ್ಟಾಲ್ ಮಾಡಿದ್ದೀವಿ. ಬೇಸಿಕಲಿ ನಮ್ಮ ಪರ್ಪಸ್ ಏನಂತ ಹೇಳಿದರೆ, ನಮ್ಮ ಉಡುಪಿ ಸೈಡಿದು ಅಥೆಂಟಿಕ್ ಸಾಂಪ್ರದಾಯಿಕ ಐಟಮ್ಗಳು, ಮುಡೆ, ಬನ್ಸು, ಚಟ್ನಿ, ಸಾಂಬಾರು, ಹಾಗೆ ಮನೇಲಿ ಮಾಡಿದ ಮಿಡಿ ಉಪ್ಪಿನಕಾಯಿಗಳು, ಚಕ್ಕುಲಿ, ಬೇಸನ್ ಲಾಡು ಹಾಗೂ ಕ್ಯಾರೆಟ್ ಹಲ್ವಾ, ಇದನ್ನೆಲ್ಲ ಜನಗಳಿಗೆ ಪರಿಚಯಿಸಿ ಕೊಡೋಣ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಥ್ಯಾಂಕ್ ಯು. ಇವತ್ತು ಒಂದು ಆಹಾರ ಮೇಳ ಅಂತಲೂ ಹೇಳ್ಬೋದು. ಯಾಕಂದರೆ ಜನರಿಗೆ ಫಸ್ಟ್ ಆಹಾರನೂ ಬೇಕಾಗ್ತದೆ. ಆಮೇಲೆ ನಿಜವಾಗಿ ಅವರು ಕರಕುಶಲ ಮೇಳ ಅಲ್ವ ಇದು. ಕರಕುಶಲ ಮೇಳದಲ್ಲಿಯೂ ತುಂಬ ವಿಷಯಗಳನ್ನು ನಾನು ನೋಡಿದೆ. ಒಂದು 20-25 ಸ್ಟಾಲ್ಗಳು. ಪ್ರತಿಯೊಂದು ಕಡೆ ಹೋದೆ ನಾನು. ಒಂದು ಮಹಿಳೆಯರಿಗೆ ಅವರು ಬೇರೆ ಬೇರೆ ಕೈಚಳಕವನ್ನು ತೋರಿಸುವ ಒಂದು ವಿಷಯ ಇದೆ ಇದರಲ್ಲಿ. ನಾನು ರಘುಪತಿ ತಾಮನ್ಕರ್ ಅಂತೇಳಿ, ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ಡು. ನಾನು ಮಹಿಳೆಯರಿಗೆ ಮಾತ್ರ ಸಾಲ ಕೊಡ್ತಿದ್ದೆ. ಯಾಕಂದರೆ ಮಹಿಳೆ ಇಲ್ಲದಿದ್ದರೆ ಯಾವುದೇ ಕೆಲಸ ನಡೆಯುವುದಿಲ್ಲ. ಮಹಿಳೆಯರದ್ದೇ ಕಾರ್ಬಾರವನ್ನು ಯಾಕೆ ಅನ್ಬೇಕು ಅಂದರೆ, ಮಹಿಳೆ ಇಲ್ಲದಿದ್ದರೆ ಜೀವನ ಎಲ್ಲಿದೆ? ಇವತ್ತು ಲಕ್ಷ್ಮಿಯವ್ರದ್ದಾಗಲಿ ಅಥವಾ ಮಮತಾ ಅಲ್ಲ, ಚೇತನಾ ಭಟ್ ಅವ್ರದ್ದು ಶ್ಲಾಘನೀಯ. ಇಲ್ಲಿ ನೋಡಿ, ಒಬ್ಬರು ತಮಿಳಿಯನ್ನು ಒಂದು ಒಡೆ ಮಾಡ್ತಾಯಿದ್ರು. ಇನ್ನೊಂದು ತಿಂಡಿ ಪೋತ ಅಡ್ಡ ಅಂಥೇಳಿ, ಅದು ವಿಶೇಷ. ಯಾಕಂದರೆ ಮನುಷ್ಯ ತಿಂಡಿ ಇಲ್ಲದೆ ಬದುಕುವುದಿಲ್ಲ. ಆದರೆ ತಿಂಡಿಗಾಗಿ ಬದುಕಬಾರ್ದು. ಆದರೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ನಮಸ್ಕಾರ, ಬಹಳ ಚೆನ್ನಾಗಿ ಆಯೋಜಿಸಿದ್ದೀರಿ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಜಯನ್ ಸರ್ ದಂಪತಿಗಳಿಗೆ ನಮಸ್ತೆ. ಈ ಶೋ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಆಹಾರ ಮೇಳದ ಸ್ವಲ್ಪ ಸ್ಟಾಲ್ಸ್ಗಳೆಲ್ಲ ನೋಡಿದ್ದೀವಿ, ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಆಗ್ತಾ ಇದೆ, ಜನನೂ ಇದ್ದಾರೆ. ಕರಕುಶಲ, ಆಮೇಲೆ ಈ ಇಮಿಟೇಷನ್ ಜ್ಯುವೆಲರಿ, ಸ್ಯಾರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಹಲೋ ಪೂರ್ಣಿಮಾ ಮೇಡಮ್, ರೇಖಾ ಅವರೇ ನಮಸ್ತೆ. ನಮಸ್ತೆ. ಶಶಿ ಅವರೇ ನಮಸ್ತೆ. ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಇದಕ್ಕೆಲ್ಲ ಬಂದಿದ್ದೀರಾ, ನೀವು ಫುಡ್ ಎಕ್ಸ್ಪೋಗೆ ಬಂದಿದ್ದೀರಾ. ನಿಮ್ಮ ಅನುಭವ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಮೇಡಮ್. ಫಸ್ಟು ಪೂರ್ಣಿಮಾ ಮೇಡಮ್ ಹೇಳಿ ಅವ್ರ ಮಾತು. ಫಸ್ಟ್ ಟೈಮ್ ಇದು ಬಟ್ಟೆ ಜೊತೆ ಆಹಾರ ಮೇಳ. ಅದೇ ಇದು ವರ್ಷಕ್ಕೆ ನಮ್ಮದು ಇದು 2ನೇದು ಈಗ ಶುರು ಆಯಿತು. ಇಲ್ಲಾಂದರೆ ನಮ್ಮದು ಸುರಭಿ ಸಂಘದವ್ರದ್ದಿತ್ತು, ಈಗ ನಿಮ್ಮದು ಹೊಸದು ಶುರು ಮಾಡಿದ್ದೀರಾ.
ಚೆನ್ನಾಗಿದೆ. ನೀವು ಶಾಮಿಯಾನ ಎಲ್ಲ ಹಾಕಿ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಇದನ್ನು ಹೀಗೆ ಇದೇ ಥರ ವರ್ಷ ಮಾಡ್ತಾ ಇರಲಿ ಅಂತ ನಾವು ಹೇಳ್ತೀವಿ. ಮಾಡಿ ಶಶಿ ಮೇಡಮ್ ಪ್ಲೀಸ್. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಎಲ್ಲರಿಗೂ ಸೇರಿಸಿ ಮಾಡಿದ್ದೀರಾ. ಇದೇ ಥರ ಕಂಟಿನ್ಯೂ ಮಾಡಿ. ನಮ್ಮ ಏರಿಯಾದಲ್ಲಿ ಇದು ಮಾಡ್ತಾ ಇದ್ರೆ ನಮಗೂ ಖುಷಿ ಕೊಡುತ್ತೆ. ನಾವು ಬಂದು ಚೆನ್ನಾಗಿ ತಿಂದು ಮತ್ತೆ ಎಲ್ಲ ತಗೊಂಡು ಇಲ್ಲಿ ಅಂಗಡಿಗಳಲ್ಲಿ ಅಂಗಡಿಯಲ್ಲಿ ನಾವು ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.